ಪ್ರೀತಿಗೆ ನಾವು ಸದಾ ಚಿರುಣಿಯಾಗಿ ಅವ್ರ ಪ್ರೀತಿ ಬಗ್ಗೆ ಹೇಳ್ತಲ್ಲ ಅವರು ಹಾ ಏನಿಲ್ಲ ಮಾತಾಡ ಗೊತ್ತಾಯ್ತಾ? ಆ ಪ್ರೀತಿ ಬಗ್ಗೆ ಏನು? ಅದೇ ಒಂದು ಒಳ್ಳೆ ಸ್ನೇಹ, ಒಂದೊಳ್ಳೆ ಗೆಳೆತನ ಅಷ್ಟೇ. ಒಂದು ಒಳ್ಳೆ ಗೆಳೆತನದ ಪ್ರೀತಿ ಅಣ್ಣ, ಅಷ್ಟೇ. ಗೆಳೆತನದ ಪ್ರೀತಿ, ಗೆಳೆತನದ ಪ್ರೀತಿ ಏನಪ್ಪ ಒಟ್ಟಲ್ಲಿ ನೋಡಿ, ಹಿಂದೆ ರಾಜರ ಆಸ್ಥಾನ ಇದೆ, ಇದಕ್ಕಿಂತ ದೊಡ್ಡ ಚೌಲ್ಟ್ರಿ ಸಿಗಲ್ಲ ಅಲ್ಲ. ಅಂದ್ರೆ ಆತರ ಈ ವೇದಿಕೆ ಅದಕ್ಕಲ್ಲಪ್ಪ ಅಂದ್ರೆ ಹೇಳಿದ್ದು ಚೆನ್ನಾಗಿದೆ ಅಂತ ನೋಡಕ್ ಖುಷಿ ಆಗುತ್ತೆ ಅಣ್ಣ. ಬರುವಾಗ ಅಲ್ಲಿಂದ ಕಾಲಿಟ್ಟು ಬರ್ಬೇಕಾದ್ರೆ ನನ್ಗೊಂಥರ ಫೀಲ್ ಆಯ್ತಿತ್ತು, ಈ ಮದುವೆಗೆ ಡ್ರೆಸ್ ಹಾಕಿರ್ತ ಅವಾಗಲೇ ಅನ್ಕೊಂಡಣ ನಾನು. ಬಟ್ ಇಲ್ಲಪ್ಪ, ಈ ತರ ವೇದಿಕೆನಲ್ಲಿ ಒಬ್ರು ರಿಂಗ್ ಹಾಕಿ ಬಹಳ ಅವಸ್ಥೆ ಪಟ್ಟುಬಿಟ್ಟು ಬ್ಯಾಡಪ್ಪ ಬ್ಯಾಡ. ಬಟ್ ನಿಜವಾಗ್ಲು ನಿಮ್ಮಿಬ್ಬರು ನೋಡೋದಕ್ಕೆ ನಾನು ಅದೇ ಹೇಳ್ತಾ ಇದ್ದೆ, ಫಸ್ಟ್ ಟೈಮ್ ಹೊಸಪೇಟೆಯಿಂದ ಇಲ್ಲಿವರೆಗೂ ಬರೋದಕ್ಕೆ 3.5 ಗಂಟೆ ಆಯ್ತು. ಕಾರಲ್ಲೆಲ್ಲ ಜಾಮಲ್ಲಿ ಸಿಕ್ಕಾಕೊಂಡು ಯಾರು ಬಂದ್ರು ಕಿಟಕಿ ಬಡ ಬಡ ಅಂತ ತಟ್ಬಿಟ್ಟು, ಗಿಲ್ಲಿ ಇರ್ಬೇಕು ನೋಡ್ಲಾ, ಕಾಗು ಇರ್ಬೇಕು ನೋಡ್ಲಾ. ಈ ರೇಂಜ್ ಅಲ್ಲಿ ಪ್ರೀತಿ ಸಿಗ್ತಾ ಇದ್ರೆ ಇದಕ್ಕೆ ಏನ್ ಹೇಳಕ್ ಇಷ್ಟಪಡ್ತೀಯ ಕಾವು? ಮೊದ್ಲಿಗೆ ಎಲ್ರಿಗೂ ನಮಸ್ಕಾರ. ಬರ್ಲಿ ಆ ಕಡೆಯಿಂದ ನಮಸ್ಕಾರ. ಶಿಲ್ಪಿಗಳ ನಾಡು. ಈಗ ನೀನ್ ಸೌಂಡ್ ಮಾಡಿದ್ರೆ ಯಾವ್ದೋ ಹುಡುಗಿರಲ್ಲಿ ಎನರ್ಜಿ ಇಲ್ಲ ಅನ್ಸುತ್ತೆ. ಈಗ ನಮ್ಮ ಹುಡುಗರು, ನಮ್ ಕಡೆ ಎಷ್ಟು ಜನ ಹುಡುಗರ ಏನಿಲ್ಲ ನಮ್ಮ ಹುಡುಗಿರು ಸೌಂಡ್ ಮಾಡ್ತಾರೆ. ಹುಡುಗಿರ ನೀವು ಸೌಂಡ್ ಮಾಡಿ. ಎಸ್, ಯಾರೆಲ್ಲ ಮುಂದೆ ಅನ್ಕಂದ್ ಮುಂದೆ ಯಾರ ಕೂತ್ಕ ಹುಡುಗರ ಹುಡುಗಿರ ಹೋಯ್ತು ಕಂಬರು. ಜಾಸ್ತಿನೇ ಇದೆ ಸೌಂಡ್. ಡೌಟ್ ಅದಲ್ಲ ಅಣ್ಣ, ಒಬ್ಬ ಚಿಕ್ಕ ಹುಡುಗ ಕೂತಾನೆ, ಹುಡುಗಿ ಅಂದ್ರು ಹೂ ಅಂತಾನೆ, ಹುಡುಗ ಅಂದ್ರು ಹೂ ಅಂತಾನೆ. ಅವ್ನ್ ಮೋಸ್ಟ್ಲಿ ದೊಡ್ಡವನಂದ್ಮೇಲೆ ಗಿಲ್ಲಿ ಆಗ್ಬೋದು ಅಣ್ಣ. ಬಟ್ ಆಕ್ಚುಲಿ ಎಂತ ದಿನ ಬಂದ್ಯಾರ ನೋಡಿ ಇವತ್ತು. ಆಕ್ಚುಲಿ ಫೆಬ್ರವರಿ 14. ಏನಿವತ್ತು? ಹೆಂಗೆ ಗುರು ಅಣ್ಣ ಸಿಂಕ್ ಮಾಡ್ಬೇಡ್ರಿ ಕಣ. ಪ್ರೋಗ್ರಾಮ್ ಇವತ್ತು ಕರೆದ್ರು ಕಣ, 14ನೇ ತಾರೀಕು ಬಂದ ಕಣ. ಅಲ್ಲ, ಆದ್ರೂ 14 ಏನೋ ಬೇರೆ ಹೇಳ್ತಾರೆ ಜನ, ಅದು ಅಂತ ಅನ್ಕೊಂಡೆ. ಬಟ್ ಏನಿವೆ ಹೋಗ್ಲಿ ಬಿಡಿ. ಆದ್ರೂ ಇಡೀ ಬಿಗ್ ಬಾಸ್ ಅಲ್ಲಿ ಸಾಕಷ್ಟು ಕಷ್ಟಪಟ್ರು ಇವರಿಬ್ರು, ಸಾಕಷ್ಟು ಇಷ್ಟಪಟ್ರು. ಎಲ್ಲ ಒಂದ್ ಕಡೆ ಆದ್ರೆ ಒಂದೇ ಒಂದ್ ಚಿಕ್ಕ ಹಾಡು ಹೇಳ್ದಾಗ ಗುರು ಇಡೀ ಕರ್ನಾಟಕ ಫೇಮಸ್ ಆಗ್ಬಿಟ್ಟಿದೆ. ಅದು ಯಾವ್ದಪ್ಪ ಅದು? ಆ ಸಾಂಗ್ ಬೇಕು ಅಂತ ಅಲ್ಲಿಂದ ಅಲ್ಲಿವರೆಗೂ ಕೇಳ್ತಾ ಇದ್ದಾರೆ. ದೊಡವ ದ್ವಾಸೆ ಕೊಡು ನಮ್ಮಪ್ಪ ರಾಜ, ಸಾರ್ಗಾಕೋ ಸೊಪ್ಪು ನೀವ್ ಮಾಡಿ ತಪ್ಪು. ನಾವಿಬ್ರು ಮಾಡಿ ತಪ್ಪಲ್ಲ. 14ನೇ ತಾರೀಕು ಬಂದಿದ್ದೆ ತಪ್ಪು ಅಂತ ನನಗೆಲ್ಲ ಅದೇ ಒಳ್ಳೆ ಹೇಳದ್ಮೇಲೆ. ಇಲ್ಲ, ಬಟ್ ನಿಜವಲ್ಲೂ ಖುಷಿ ಆಗತ್ತೆ. ಇದೇ ತರ ಪ್ರೀತಿ, ಇದೇ ತರ ವಿಶ್ವಾಸ ಇವರಿಬ್ಬರ ಮೇಲೆ ಇನ್ನೂ ಸಿಕ್ಕಾಪಟ್ಟೆ ಜಾಸ್ತಿ ಇಲ್ಲಿ. ಯಾಕಂದ್ರೆ ಗಿಲ್ಲಿ ನಾನು ಬಹಳ ಹಿಂದಿಂದ ನೋಡಿದೀನಿ. ಆ ಗಿಲ್ಲಿಗೂ ಈ ಗಿಲ್ಲಿಗೂ ಏನೂ ವ್ಯತ್ಯಾಸ ಇಲ್ಲ. ಸ್ಟೇ ಹಂಬಲ್, ಇದೇ ತರ ಇರಪ್ಪ. ಅಂಡ್ ಕಾವ್ಯ, ಅಮೇಸಿಂಗ್ ಗ್ರೋತ್. ಇವರಿಬ್ಬರಿಗೂ ಸಿಕ್ಕಾಪಟ್ಟೆ ಜೋರಾಗಿ ಬರಲಿ ಚಪ್ಪಾಳೆ. ಇವತ್ತು ವ್ಯಾಲೆಂಟೈನ್ಸ್ ಡೇ ಆಗಿರೋದ್ರಿಂದ ಇವರಿಬ್ಬರು ಎಷ್ಟು ಇಷ್ಟಪಡ್ತೀರ ಅಂತ ಆ ಕಡೆಯಿಂದ ಹೇಳ್ಬಿಡಿ. ವಿ ಲವ್ ಯು ಅಂತ ಹೇಳ್ಬಿಡಿ ನೋಡ ಒಂದ್ಸಲಿ. ಎಲ್ಲರೂ ಮೊಬೈಲ್ ಎತ್ಬಿಟ್ಟು ಟಾರ್ಚ್ ಬಿಟ್ಬಿಟ್ಟು ಹೇಳಿ ನೋಡೋಣ. ಎಲ್ಲರೂ ಮೊಬೈಲ್ ಎತ್ತಿ, ಎಲ್ಲ ಮೊಬೈಲು. ಏನ್ ಎಲ್ಲ ಮೊಬೈಲ್ ಕೈಲಿ ಹಿಡ್ಕೊಂಡಿರ್ತಾರೆ ಅನ್ಸುತ್ತೆ. ಎಲ್ಲರೂ ಹಲೋ, ವಿ ಲವ್ ಯು. ಈ ಕಡೆಯಿಂದ ಐ ಲವ್ ಯು ಟು ಅಂತ ಹೇಳ್ಬೋದು. ವಿ ಲವ್ ಯು ಟು. ಆಯ್ತು, ಇಲ್ಲಿ ಒಂದು ಚಿಕ್ಕ ಟ್ವಿಸ್ಟ್. ಇವತ್ತು ವ್ಯಾಲೆಂಟೈನ್ಸ್. ಚೈತ್ರ ಅವ್ರ, ನೀವ್ ಯಾವಾಗ ಬಂದ್ರಿ? ನಾವು ಅವಾಗ್ಲೇ ಬಂದ್ವಲ್ಲ. ಚೈತ್ರ ಅವರು ಅವ್ರಿಲ್ದೆ ಯಾವ ಕಾರ್ಯಕ್ರಮ ನಡೆಯುತ್ತೆ? ಅವರು ಗಿಲ್ಲಿ ಏನ್ ನನ್ ಫಾಲೋ ಮಾಡ್ತಿದ್ರಿ ಹೆಂಗ್ರಿ ನೀವು? ನಾನು ಅವ್ರ ಕಡೆ ಎಲ್ಲ ಬರ್ತಾ ಇದ್ರಿ ಇತ್ತೀಚೆಗೆ. ಸೋ ಕ್ಯೂಟ್ ಅಲ್ವಾ? ಇವಾಗ ಒಂದು ನಾನು ಕ್ಯೂಟ್ ಅಂದವ್ರು ಇನ್ನೊಂದ್ಸರಿ ಸೋ ಕ್ಯೂಟ್. ಈಗ ಇವತ್ತು ವ್ಯಾಲೆಂಟೈನ್ಸ್ ಡೇ ಅಲ್ವಾ ನೀರು? ವ್ಯಾಲೆಂಟೈನ್ಸ್ ಡೇ ಅಂದ ತಕ್ಷಣ ಯಾವ ಕಲರ್ ಜ್ಞಾಪಕ ಬರುತ್ತೆ? ರೆಡ್. ಹುಡುಗರು ಯಾವಾಗ್ಲೂ ಪೀಸ್ಫುಲ್ ಆಗಿರ್ತಾರೆ, ಅದು ವೈಟ್. ಕರೆಕ್ಟಾ? ಈಗ ನೀವ್ ಎಲ್ಲರ ಹತ್ರ ಐ ಲವ್ ಯು ಅಂತ ಹೇಳ್ಸಿದ್ರಿ. ಈಗ ಗಿಲ್ಲಿಗೆ ಕೇಸರಿ ಕಲರ್ ಹಾಕ ಬಂದಿದ್ರಲ್ಲ, ಇದೇ ನೀವು ಬ್ಲೂ ಹಾಕಿದೀರಾ? ಏನಿದು? ಆಕಾಶದಷ್ಟು ವಿಶಾಲ. ಇರಿ, ನಾವು ಆಂಕರ್ಸ್, ಇವಾಗ ನೀವು ಗೆಸ್ಟ್ ಆಯ್ತಾ? ಈಗ ನಿಮ್ಗೊಂದು ಟಾಸ್ಕ್, ನೀವು ಐ ಲವ್ ಯು ಅನ್ಬೇಕು. ಯಾರಿಗ್ ಬೇಕಾನ ಹೇಳ್ಬೋದು. ಯಾರಿಗೆ ಹೇಳ್ತೀರಾ? ಯಾರಿಗೆ? ಯಾರಿಗೆ? ಯಾರು ಒಬ್ಬರಿಗಿಬ್ರಿಗೆ ಹೇಳ್ತಪ್ಪ ಬಿಡ್ತ. ಹಂಪಿ ಜನತೆಗೆ ಹೇಳ್ಬೇಕು ಐ ಲವ್ ಯು. ಹೌ ಸ್ವೀಟ್. ಈಗ ನೀವಿಬ್ರು ಇಲ್ಲಿ ಬಂದಿರೋದು ನಮಗೆ ಬಹಳ ಬಹಳ ಹೆಮ್ಮೆ ಆಗ್ತಿದೆ. ಅದಕ್ಕೆ ವೇದಿಕೆ ಮೇಲೆ ಕರೆಯೋದಕ್ಕೆ ಇಷ್ಟಪಡ್ತೀನಿ. ನಮ್ಮ DC ಮೇಡಮ್, ಕವಿತಾ ಮಣಿಕೇರಿ ಮೇಡಮ್, ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಬಂದಿರುವಂತಹ ಮುದ್ದು ಜೋಡಿ, ನಮ್ಮ ಬಿಗ್ ಬಾಸ್ ಜೋಡಿಗೆ ಒಂದು ಗೌರವವನ್ನ ನೀಡಬೇಕು.
ಮೇಡಮ್ ದಯವಿಟ್ಟು ಸ್ಟೇಜ್ ಮೇಲೆ ಒಂದು ಗೌರವ ನೀಡಕ ಏನ ಡೈಲಾಗ ಅದೇ ಎಲ್ಲೋದ್ರು ಹೇಳ್ತಾ ಇರ್ತೀನಲ್ಲ ಒಂದ್ ನಿಮಿಷ ಏನಪ್ಪ, ಒಂದ್ ನಿಮಿಷ ಗಿಲ್ಲಿ ಇನ್ನೊಂಚೂರು ಮುಂದೆ. ಅಣ್ಣ ಏನ್ ಬೇಕಪ್ಪ, ಡಮಲ್ ಡಿಮಿಲ್ ಡಕ್ಕ, ಏನ್ ಬೇಕು, ಡಮಲ್ ಡಿಮಿಲ್ ಡಕ್ಕ. ಏನ್ ಬೇಕು, ಡಮಾಲ್ ಡಿಮಿಲ್ ಡಕ್ಕ ಅಂತ. ಡಮಾಲ್ ಡೊಮಿಲ್ ಡಕ್ಕ. ನಾನು ಗೆದ್ದಿದ್ದು ಪಕ್ಕ, ನೀವು ಗೆಲ್ಲಿಸಿದ್ದು ಪಕ್ಕ, ಎಲ್ಲ ನಿಮ್ಮ ಆಶೀರ್ವಾದ ಅಷ್ಟೇ. ಅದೇ ಡೈಲಾಗ್ ಹೇಳ್ಬೇಕು, ನಾನು ಎಲ್ಲ ಕಡೆನೂ ಹೇಳ್ತಾ ಇರ್ತೀನಲ್ಲ, ಮೀಟ್ರ್ ಇದ್ರೆ ಲಡಾಯಿಸ್ಬೇಕು, ಮುಂದೆ ಬಂದ್ರೆ ಉಡಾಯಿಸ್ಬೇಕು, ಜೊತೆಲಿ ಇದ್ಕೊಂಡು ಕಟಾಯಿಸ್ಬಾರ್ದು ಅಂತ. ಖುಷಿ ಆಯ್ತಾ? ಸೂಪರ್. ಬನ್ನಿ ಹಂಗಾರೆ ಹಿಂದೆ. ದಯವಿಟ್ಟು ಅಲ್ಲಿ ಸ್ಪೀಕರ್ ಮೇಲೆ ನಿಂತ್ಕೊಂಡಿರುವಂತಹ ಎಲ್ರು ದಯವಿಟ್ಟು ಕೆಳಗಡೆ ಇಳಿರಿ. ನನಗೆ ಗೊತ್ತು ನಿಮಗೆ ಜೋಶ್ ಇದೆ ಅಂತ. ಆ ಜೋಶ್ ಕೂತ್ಕೊಂಡು ಚಪ್ಪಾಳೆ ಮುಖಾಂತರ ನಿಮ್ ಪ್ರೀತಿಯನ್ನ ತೋರಿಸಬೇಕು. ಹಾಗೇನೆ ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳೋಣ ಚಪ್ಪಾಳೆಯೊಂದಿಗೆ. DC ಮೇಡಮ್, ಕವಿತಾ ಮಣ್ಣಿಕೇರಿ ಮ್ಯಾಮ್ ದಯವಿಟ್ಟು ಬಂದು ನಮ್ಮ ಗಿಲ್ಲಿ ಹಾಗೂ